ತುಂಬು ಹೃದಯದಿಂದ ನಾನು ಕ್ಷಮೆ ಕೇಳ್ತೇನೆ. ಆದಷ್ಟು ಬೇಗ ಅಣ್ಣ ಭೇಟಿ ಮಾಡಿಸ್ತೀನಿ ಅಂದಿದ್ದಾರೆ. ನಾನು ಯಾರ ಸಾವನ್ನ ಬಯಸಿಲ್ಲ. ನನ್ನ ಆಯಸ್ಸು ಕೂಡ ಶಿವಣ್ಣನಿಗೆ ಸಿಗಲಿ. ಶಿವಣ್ಣ ಸ್ಯಾಂಡಲ್ವುಡ್ಗೆ ಆಲದ ಮರ ಇದ್ದಂತೆ. ದರ್ಶನ್ ಸರ್ ಫ್ಯಾನ್ ಬೇಸ್ ಯಾರಿಗೂ ಸಿಗಲ್ಲ. ದರ್ಶನ್ ಸರ್ಗಿರುವಂಥ ಫ್ಯಾನ್ಸ್ ಯಾರಿಗೂ ಇಲ್ಲ. ಧ್ರುವ ಅಣ್ಣನ ಋಣ ನನ್ನ ಮೇಲಿದೆ. ಧ್ರುವ ಅಣ್ಣ ನನ್ನ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಅವರ 3 ಜನರ ಬಗ್ಗೆ ನಾನು ಕೆಟ್ಟದ್ದು ಯಾವತ್ತೂ ಬಯಸಲ್ಲ. ಅವರೆಲ್ಲರೂ ಚೆನ್ನಾಗಿರಬೇಕು ಅಂತ ಮಡೇನೂರು ಮನು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತುಂಬು ಹೃದಯದಿಂದ ನಾನು ಕ್ಷಮೆ ಕೇಳ್ತೇನೆ ಅನ್ನೋ ನಿಟ್ಟಿನಲ್ಲಿ ಕ್ಷಮೆಯನ್ನ ಕೇಳಿದ್ದಾರೆ. ಆದಷ್ಟು ಬೇಗ ಅಣ್ಣನನ್ನ ಮೀಟ್ ಮಾಡಿಸ್ತೀನಿ, ಅಂದರೆ ಶಿವಣ್ಣ ಅವರನ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದಾರಂತೆ. ಸೊ ಮೀಟ್ ಮಾಡಿ ನಾನು ಕ್ಷಮೆಯನ್ನ ಕೇಳ್ತೀನಿ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಡೇನೂರು ಮನು. ಇಷ್ಟೆಲ್ಲ ಜರ್ನಿ ಮಾಡ್ಕೊಂಡು ನಮ್ಮ ಅಣ್ಣನ ನಾವು ಯಾವತ್ತೂ ತೋರ್ಕೊಳ್ಳೋಕೆ ಇಷ್ಟಪಡಲ್ಲ. ಇದು 2 ತಿಂಗಳು ಮುಂಚೆ ಮಾಡಿರುವಂತ ರೆಕಾರ್ಡ್ನ ಈಗ ಯಾಕೆ ಬರಬೇಕು, ಈಗ ಯಾಕೆ ಬಿಡಬೇಕು ಅನ್ನೋ ಕ್ವಶನ್ ಸುಮಾರು ಜನ ನನಗೆ ಕೇಳಿದ್ರು. ಯಾಕೆ ಬಿಡಬೇಕಿತ್ತು, ಈಗ ಯಾಕೆ ಮುಂಚೆ ಮಾಡಿದ್ರು ಅಂತ. ಇದೆಲ್ಲ ನಾನು ಮಾಡಿದೀನೋ, ಅವ್ರು ಏನ್ ಮಾಡಿಸಿದ್ರು, ಹೆಂಗ್ ಮಾಡಿಸಿದ್ರು ನನಗೆ ಗೊತ್ತಿಲ್ಲ. ಇದು ಒಂದು ಷಡ್ಯಂತ್ರ ಅನ್ನೋದು ನನಗೆ ಅಂತಲ್ಲ, ಸುಮಾರು ಒಂದು 70% ಎಲ್ರಿಗೂ ಗೊತ್ತಾಗಿದೆ. ಅದು ಏನಾಗಿದೆ ಗೊತ್ತಿಲ್ಲ. ಬಟ್ ನನ್ನಿಂದ ಈ ಆಡಿಯೋದಿಂದ ಶಿವಣ್ಣ ಅವರಿಗೆ, ಹಾಗೆ ಗೀತಕ್ ಅವರಿಗೆ, ಇಡೀ ಫ್ಯಾಮಿಲಿಗೆ, ಹಾಗೆ ದರ್ಶನ್ ಸರ್ಗೆ, ಇಡೀ ಅವರ ಫ್ಯಾನ್ಸ್ಗೆ, ಧ್ರುವಣ್ಣ ಅವ್ರಿಗೆ, ಅವರ ಎಲ್ಲ ಫ್ಯಾನ್ಸ್ಗೂ ಕೂಡ ಮನಸ್ಸಿಂದ ಒಂದು ಹೃದಯಪೂರ್ವಕ ನಿಜವಾಗ್ಲೂ ಒಂದು ತುಂಬಾ ಮನಸ್ಸಿಂದ ತುಂಬಾ ಕ್ಷಮೆ ಕೇಳ್ತೀನಿ. ನಿಮ್ಮ ಅತಿ ಶೀಘ್ರದಲ್ಲಿ ನಾನು ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಇಲ್ಲಿಂದ ಮತ್ತೆ ಅಭಿಮಾನಿಗಳ ಹತ್ರ ಯಾಕೆ ಕ್ಷಮೆ ಕೇಳ್ತೀನಿ ಅಂದ್ರೆ, ಒಂದು ಸಿನಿಮಾ 1 2 ರಿಂದ 3 ವಾರ ಹೋದ್ರೂ ಕೂಡ ಯಾರು ಅಷ್ಟು ಆ ಮಟ್ಟಕ್ಕೆಲ್ಲ ಸಿನಿಮಾ ನಿಲ್ಲಿಸಿ ಇದು ಮಾಡಲಿ ಅಂತ ಹೇಳಿಲ್ಲ. ಯಾಕಂದ್ರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಸಾಯಿಸಬಾರ್ದು ಅಂತ ಒಂದು ನಿಮ್ಮ ತಾಳ್ಮೆಗೆ ಆ ಒಂದು ಯಾವುದಕ್ಕೂ ರಿಯಾಕ್ಟ್ ಮಾಡದೆ ಒಂದು ಏನ್ ಮಾಡ್ಬೇಕು ಕಾನೂನಿನಲ್ಲಿ ಒಂದು ಲೀಗಲ್ ಆಗಿ ಮಾಡಿದಾರ, ಅದಕ್ಕೆ ನಿಜವಾಗ್ಲೂ ನನ್ನ ಮನಸ್ಸಿಂದ ಒಂದು ಕ್ಷಮೆ ಕೇಳ್ತೀನಿ. ಯಾರಿಗೂ ನಾನು ಯಾರಿಗೂ ಸಾವು ಬಯಸಲ್ಲ, ಸಾವು ಬಯಸೋ ಅಧಿಕಾರ ನನಗಿಲ್ಲ. ಯಾಕೆಂದ್ರೆ ಅವ್ರು 3 ಜನದ ಆಶೀರ್ವಾದ ತಗೊಂಡು ಬೆಳಿಬೇಕು ಅನ್ನೋದೇ ನಾನು ಯಾವಾಗಲೂ ನನ್ನ ಹತ್ರ ಬಂದ ಹೇಳಿದೆ. ಆ ಖುಷಿ ವಿಚಾರ ಸುಮಾರು ಹೇಳಿದ್ದೆ ನಾನು. ಶಿವಣ್ಣ ಅವರೇ ನಮ್ಮ ಸಿನಿಮಾ ಟೈಟ್ಲ್ ಕೊಟ್ಟಿದ್ದು. ಅಣ್ಣವ್ರ ಸಿನಿಮಾ ಬರೀ ಆಡಿಯೋ ಬಗ್ಗೆ ಹೇಳಬೇಕು ಅಂತಂದ್ರೆ, ಇದು ಉದ್ದೇಶಪೂರ್ವಕವಾಗಿ ನಾನು ಯಾವತ್ತೂ ಮನಸ್ಸಿಂದ ಮಾತಾಡಲ್ಲ. ಯಾಕೆಂದ್ರೆ 16-17 ವರ್ಷಗಳ ಕಾಲ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿ, ಬೇಕರಿ ಕೆಲಸಗಳು ಮಾಡಿ, ರೈತರ ಕೆಲಸಗಳು ಮಾಡಿ, ಆಮೇಲೆ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದಿಷ್ಟು ಎಲ್ಲ ಕೆಲಸಗಳನ್ನು ಮಾಡಿ ಒಂದು ರಿಯಾಲಿಟಿ ಶೋ ಬಂದು ಒಂದು ಹೀರೋ ಆಗಬೇಕು ಅಂದ್ರೆ ಇಷ್ಟೆಲ್ಲ ಜರ್ನಿ ಮಾಡ್ಕೊಂಡು ನಮ್ಮ ಅಣ್ಣನ ನಾವು ಯಾವತ್ತೂ ತೋರ್ಕೊಳ್ಳೋಕೆ ಇಷ್ಟಪಡಲ್ಲ. ಇದು 2 ತಿಂಗಳು ಮುಂಚೆ ಮಾಡಿರುವಂತ ರೆಕಾರ್ಡ್ನ ಈಗ ಯಾಕೆ ಬರಬೇಕು, ಈಗ ಯಾಕೆ ಬಿಡಬೇಕು ಅನ್ನೋ ಕ್ವಶನ್ ಸುಮಾರು ಜನ ನನಗೆ ಕೇಳಿದ್ರು. ಯಾಕೆ ಬಿಡಬೇಕಿತ್ತು, ಈಗ ಯಾಕೆ ಮುಂಚೆ ಮಾಡಿದ್ರು ಅಂತ. ಇದೆಲ್ಲ ನಾನು ಮಾಡಿದೀನೋ, ಅವ್ರು ಏನ್ ಮಾಡಿಸಿದ್ರು, ಹೆಂಗ್ ಮಾಡಿಸಿದ್ರು ನನಗೆ ಗೊತ್ತಿಲ್ಲ. ಇದು ಒಂದು ಷಡ್ಯಂತ್ರ ಅನ್ನೋದು ನನಗೆ ಅಂತಲ್ಲ, ಸುಮಾರು ಒಂದು 70% ಎಲ್ರಿಗೂ ಗೊತ್ತಾಗಿದೆ. ಅದು ಏನಾಗಿದೆ ಗೊತ್ತಿಲ್ಲ. ಬಟ್ ನನ್ನಿಂದ ಈ ಆಡಿಯೋದಿಂದ